ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಟಾಪ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಮತ್ತು ಕಟಿಂಗ್ ಯಾವ ಥರ ಮಾಡಬೇಕು ಅನ್ನೋದನ್ನು ಪಾರ್ಟ್ 1 ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನೂ ಯಾರು ಕಟಿಂಗ್ ವಿಡಿಯೋನ ನೋಡಿಲ್ಲ ನನ್ನ ಚಾನಲ್ನ ಒಂದ್ಸರಿ ವಿಸಿಟ್ ಮಾಡಿ. ಹಾಗಾದರೆ ಇವಾಗ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ನೆಕ್ ಲೆಂತ್ ಬಂದುಬಿಟ್ಟು 6.5 ತೊಗೊಂಡಿದ್ದೀವಿ. ನೀಟಾಗಿ ಒಂದು ಲೈನ್ ಈ ಥರ ಮಾರ್ಕ್ ಮಾಡಬೇಕು. ನೆಕ್ ವಿಡ್ತ್ ಬಂದುಬಿಟ್ಟು 7 ಇದೆ, ರೆಡಿನೇ ಇದೆ. ನೆಕ್ ವಿಡ್ತ್ ಬಂದುಬಿಟ್ಟು 2.5 ಬೇಕು ನಮಗೆ. ಇಲ್ಲಿ ಎಕ್ಸಸ್ ಇದೆಯಲ್ಲ, ಅದನ್ನು ಎಷ್ಟು ಎಕ್ಸಸ್ ಇದೆ ಅದನ್ನ ಅಷ್ಟು ಮಾರ್ಕ್ ಮಾಡಬೇಕು. ನಮಗೆ ಈ ಕಡೆ 3.5 ಇದೆ, ಈ ಕಡೆ 3.5 ಇದೆ. 2.5ಗೆ ಮಾರ್ಕ್ ಮಾಡಿ ಎಷ್ಟು ಎಕ್ಸಸ್ ಇದೆ ಅದನ್ನು ನೋಡಿ ಈ ಥರ ಒಂದು ಸ್ಟಿಚ್ ಹಾಕಬೇಕು. 1 ಇಂಚ್ ಎಕ್ಸಸ್ ಇದೆ, 1 ಇಂಚ್ ಮಾತ್ರ ಸ್ಟಿಚ್ ಮಾಡಬೇಕು ಅದನ್ನಷ್ಟು. ಆವಾಗ 2.5 ಬರುತ್ತೆ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸ್ಟಿಚಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವಾಗ ನೋಡಿ ಇಷ್ಟು ಬಂದಿದೆ. 2.5 ಕರೆಕ್ಟ್ ಕೂತ್ಕೊಂಡಿದೆ. ಕರೆಕ್ಟ್ ಸೆಂಟರಿಗೆ ಮಾರ್ಕ್ ಮಾಡಿರ್ತೀವಲ್ಲ, ಅಲ್ಲಿ ಸೆಂಟರ್ಗೆ ಈ ಥರ ಪಿನ್ಸ್ ಹಾಕಬೇಕು. ಪಿನ್ಸ್ ಹಾಕಿದ ನಂತರ ನೀಟಾಗಿ ಸ್ಟಿಚ್ ಮಾಡಬೇಕು. ಪಿನ್ಸ್ ಹಾಕೋದ್ರಿಂದ ನಮಗೆ ನೆಕ್ ಆ ಕಡೆ ಈ ಕಡೆ ಆಗಂಗಿಲ್ಲ. ಪಿನ್ಸ್ನ ನೀಟಾಗಿ ಹಾಕಿ ನೀಟಾಗಿ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡುವಾಗ ಮೇನ್ ಫ್ಯಾಬ್ರಿಕ್ನ ಈ ಥರ ಉಲ್ಟಾ ಇಡಬೇಕು. ಉಲ್ಟಾ ಇಡೋದ್ರಿಂದ ನಮಗೆ ಆ ಡಿಸೈನ್ ಕಾಣುತ್ತೆ. ಅದ್ರ ಸೈಡ್ಗೆ ಹೊಲಿಗೆ ಹಾಕಬೇಕು. ದಯವಿಟ್ಟು ಕ್ಷಮೆ ಇರಲಿ, ವಿಡಿಯೋ ಸ್ವಲ್ಪ ಝೂಮ್ ಬಂದಿದೆ, ನನಗೆ ವಿಡಿಯೋ ಕ್ಲಿಪ್ ಸರಿಯಾಗಿ ಬಂದಿಲ್ಲ. ಈ ಥರ ನೆಕ್ಸ್ಟ್ ಪಿನ್ಸ್ ತೆಗೆದು ನೆಕ್ನ ಕಟ್ ಮಾಡ್ಕೋಬೇಕು. ಇವಾಗ ನೆಕ್ ವಿಡ್ತ್ 7 ಇಂಚ್ ಇದೆ ಇತ್ತಲ್ವ, ಇವಾಗ 5 ಇಂಚಿಗೆ ಬಂದಿದೆ. ಈ ಥರ ಎಕ್ಸಸ್ನ ಕಟ್ ಮಾಡಿ ಕಚ್ ಹಾಕಬೇಕು ಅಲ್ಲೊಂದು. ಆವಾಗ ನೆಕ್ ನೀಟಾಗಿ ಕೂಡುತ್ತೆ. ಮತ್ತು ಲೈನಿಂಗ್ ಬಟ್ಟೆನ ಉಲ್ಟಾ ಹಾಕಿ ಮೇನ್ ಫ್ಯಾಬ್ರಿಕ್ ಮೇಲೆ ಮತ್ತೆ ಸ್ಟಿಚ್ ಮಾಡಬೇಕು. ದಯವಿಟ್ಟು ಕ್ಷಮೆ ಇರಲಿ, 1 ನಿಮಿಷದ ವಿಡಿಯೋ ಮಾತ್ರ ಕರೆಕ್ಟಾಗಿ ಬಂದಿಲ್ಲ. ಮಿಕ್ಕಿದ್ದೆಲ್ಲ ವಿಡಿಯೋ ಮುಂದೆ ಚೆನ್ನಾಗಿ ಬಂದಿದೆ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಥರ ನೆಕ್ನ ಸ್ಟಿಚ್ ಮಾಡಿ ಇವಾಗ ಲೈನಿಂಗ್ ಫ್ಯಾಬ್ರಿಕ್ಕು ಮತ್ತು ಮೇನ್ ಫ್ಯಾಬ್ರಿಕ್ನ ಜಾಯಿಂಟ್ ಮಾಡಿ. ನಿಮಗೆ ಫ್ಯಾಬ್ರಿಕ್ನ ಜಾಯಿಂಟ್ ಮಾಡುವಾಗ ನಿಮಗೆ ನೀಟಾಗಿ ಬರಲಿಲ್ಲ ಅಂದರೆ ಸೈಡ್ ಪಿನ್ಸ್ನ ಹಾಕಿ ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ ಹಾಗೆ ಮಾಡ್ತಾಯಿದ್ದೀನಿ. ಇಷ್ಟು ನೀಟಾಗಿ ಬಂದಿದೆ. ಇವಾಗ ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಬ್ಯಾಕ್ ನೆಕ್ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ನಾನು ಪಾರ್ಟ್ 1 ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನೂ ಯಾರು ನೋಡಿಲ್ಲ ನನ್ನ ಚಾನಲಲ್ಲಿ ಹೋಗಿ ನೋಡಿ. ನೆಕ್ಕು ಈ ಥರ ಸ್ಟಿಚ್ ಮಾಡಿದ ನಂತರ ಪಿನ್ಸ್ ತೆಗೆದು ಕಟ್ ಮಾಡಬೇಕು. ಕಟ್ ಮಾಡಿದ ನಂತರ ಇವಾಗ ಅಲ್ಲೊಂದು ಈ ಥರ ಕಚ್ ಹಾಕಿ ಇವಾಗ ಲೈನಿಂಗ್ ಫ್ಯಾಬ್ರಿಕ್ನ ಉಲ್ಟಾ ಮಾಡಿ ಮೇಲೆ ಒಂದು ಸ್ಟಿಚ್ ಹಾಕಬೇಕು. ನಿಮಗೆ ಏನಾದರೂ ಅಪೋಸಿಟ್ ಕಲರ್ ಪೈಪಿಂಗ್ ಬೇಕಾಗಿದ್ದರೆ ನೀವು ಪೈಪಿಂಗ್ನ ಮಾಡ್ಕೋಬೋದು. ನಾನಿಲ್ಲಿ ಪೈಪಿಂಗ್ ಮಾಡ್ತಾ ಇಲ್ಲ. ಇವಾಗ ನೆಕ್ನ ಸ್ಟಿಚ್ ಮಾಡಿದ ನಂತರ ಲೈನಿಂಗ್ ಫ್ಯಾಬ್ರಿಕ್ಕು ಮತ್ತು ಮೇನ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಕೆಳಗಡೆ ಬಟ್ಟೆ ಫೋಲ್ಡ್ ಆಗ್ತಿರುತ್ತೆ, ನೀಟಾಗಿ ನೋಡಿ ಸ್ಟಿಚ್ ಮಾಡ್ತಿರಬೇಕು. ನಿಮಗೆ ಹೊಲಿಯೋಕೆ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಪಿನ್ಸ್ ಹಾಕಿ ಸ್ಟಿಚ್ ಮಾಡೋದ್ರಿಂದ ಯಾವುದೇ ಪ್ರಾಬ್ಲಮ್ ಆಗಂಗಿಲ್ಲ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಇವಾಗ ಲೈನಿಂಗ್ ಫ್ಯಾಬ್ರಿಕ್ನ ಜಾಯಿಂಟ್ ಮಾಡಿದ ನಂತರ ಎಕ್ಸೆಸ್ ಫ್ಯಾಬ್ರಿಕ್ನ ಕಟ್ ಮಾಡಬೇಕು. ಇವಾಗ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ನ ಎರಡು ಜಾಯಿಂಟ್ ಮಾಡಬೇಕು. ಈ ಥರ ನೀಟಾಗಿ ಜಾಯಿನ್ ಮಾಡಬೇಕು. ಸ್ಲೀವ್ಸ್ನ ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ.
ನನಗಿಲ್ಲಿ ಸ್ಲೀವ್ಸ್ಗೆ ಮೇನ್ ಫ್ಯಾಬ್ರಿಕ್ಕು ಪ್ಯಾಚ್ ಹಾಕ್ತಾ ಇದ್ದೀನಿ, ಯಾಕಂದರೆ ಬಟ್ಟೆ ಕಡಿಮೆ ಇದೆ. ನಾನಿಲ್ಲಿ ಸ್ಲೀವ್ಸ್ಗೆ ಎರಡೂ ಕಡೆ ಪ್ಯಾಚ್ ವರ್ಕ್ನ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೆ ಅಷ್ಟು ಬಟ್ಟೆ ಕಡಿಮೆ ಬಿದ್ದಿದೆ. ಇದೇ ಥರ ಬ್ಲೌಸ್ ಡಿಸೈನ್ನ ವಿಡಿಯೋಗಳು ಬೇಕಾಗಿದ್ದರೆ ಕಮೆಂಟ್ ಮಾಡಿ ನನಗೆ. ಸ್ಲೀವ್ಸ್ನ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ಪಾರ್ಟ್ 1 ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಯಾರು ಆ ವಿಡಿಯೋನ ನೋಡಿಲ್ಲ ಹೋಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ ಒಂದ್ಸರಿ. ಈ ಥರ ನಾರ್ಮಲ್ ಸ್ಲೀವ್ಸ್ನ ನಾವು ಯಾವ ಥರ ಸ್ಟಿಚ್ ಮಾಡ್ತೀವಿ ಅದೇ ಥರ ಸ್ಟಿಚ್ ಮಾಡಬೇಕು. ಈ ಥರ ಸ್ಲೀವ್ಸ್ನ ನೀಟಾಗಿ ಸ್ಟಿಚ್ ಮಾಡಿ ಎಕ್ಸಸ್ ಫ್ಯಾಬ್ರಿಕ್ನ ಕಟ್ ಮಾಡಬೇಕು. ನಾನಿಲ್ಲಿ ಸ್ಲೀವ್ಸ್ಗೆ ಡಿಸೈನ್ನ ಮಾಡ್ತಾಯಿದ್ದೀನಿ. ಇವಾಗ ನಾನು 1 ಇಂಚ್ ಅಗಲದ್ದು ಒಂದು ಪಟ್ಟೆ ತೊಗೊಳ್ತಾ ಇದ್ದೀನಿ ಅಪೋಸಿಟ್ ಕಲರ್ನ. ಅದನ್ನು ಈ ಥರ ಡೋರಿ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ನಾರ್ಮಲ್ ಬ್ಲೌಸಿಗೆ ಯಾವ ಥರ ಡೋರಿ ಸ್ಟಿಚ್ ಮಾಡ್ತೀರಲ್ಲ ಅದೇ ಥರ ಸ್ಟಿಚ್ ಮಾಡಬೇಕು. ಇವಾಗ ಈ ಥರ ಮಿಡ್ಲಲ್ಲಿ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಮಾರ್ಕ್ ಮಾಡ್ಕೊಳ್ಳಿ. ಸ್ವಲ್ಪ 1.5 ಇಂಚ್ ಗ್ಯಾಪ್ ಬಿಟ್ಟು ನಾನು ಇಲ್ಲಿ ತೋರಿಸ್ತಿರೋ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಡೋರಿನ ಮಿಡ್ಲಲ್ಲಿಟ್ಟು ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಇಟ್ಕೋಬೋದು. ಈ ಥರ ಸ್ಟಿಚ್ ಮಾಡಿದ ನಂತರ ನಾನು ಮಿಕ್ಕಿರೋದನ್ನ ಈ ಥರ ಬೋ ಥರ ಮಾಡ್ತಾಯಿದ್ದೀನಿ. ಅದಾದ ನಂತರ ನಾನು ಕೆಳಗಡೆ ಇದಕ್ಕೆ ಈ ಥರ ಕುಚ್ಚು ಥರ ಮಾಡ್ತಾಯಿದ್ದೀನಿ. ಇವಾಗ ಸ್ಲೀವ್ಸ್ನ ರೆಡಿ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ನಾನು 2 ಸ್ಲೀವ್ಸ್ನ ರೆಡಿ ಮಾಡಿ ಈ ಥರ ಜಾಯಿನ್ ಮಾಡ್ತಾ ಇದ್ದೀನಿ. ನಾವು ಶೇಪ್ ತೆಗ್ದಿರೋದನ್ನ ಫ್ರಂಟ್ ಪಾರ್ಟಲ್ಲೇ ಬರಬೇಕು.
ನಾನಿಲ್ಲಿ ಸ್ಲೀವ್ಸ್ನ ಜಾಯಿಂಟ್ ಮಾಡಿದ್ದೀನಲ್ಲ, ಅಲ್ಲಿ 2 ಸ್ಟಿಚ್ನ ಹಾಕ್ತಾಯಿದ್ದೀನಿ. 2 ಸ್ಟಿಚ್ ಹಾಕೋದ್ರಿಂದ ಗಟ್ಟಿಯಾಗಿ ಕೂಡುತ್ತೆ, ಹೊಲಿಗೆ ಬಿಚ್ಚಂಗಿಲ್ಲ. ಇವಾಗ ನೋಡಿ, ಇವಾಗ ನಾನು ಫಿಟ್ಟಿಂಗ್ನ ಮಾಡ್ತಾಯಿದ್ದೀನಿ. ಎಷ್ಟು ಇಂಚಿದೆ ಅಂದರೆ 5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. 5 ಇಂಚಿದೆ ಲೂಸ್ ಬಂದುಬಿಟ್ಟು ಸ್ಲೀವ್ಸ್ದು. ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನಿ ಅದೇ ಲೈನ್ ಮೇಲೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಕರೆಕ್ಟು ಹಿಪ್ ರೌಂಡಿಗೆ ಅಲ್ಲಿ ಸೂಜಿ ಸ್ವಲ್ಪ ನಿಲ್ಲಿಸಿ, ಇಲ್ಲಿ ನಾನು 3 ಹೊಲಿಗೆನ ಹಾಕ್ತಾಯಿದ್ದೀನಿ. ಹಿಪ್ ರೌಂಡ್ ಹತ್ರನೂ ಎಲ್ಲ ಲೈನ್ನ ಜಾಯಿನ್ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಲೈನ್ಗಳನ್ನು ಹಿಪ್ ರೌಂಡ್ ಹತ್ರ ಜಾಯಿನ್ ಮಾಡೋದ್ರಿಂದ ನಮಗೆ ಕಟ್ ಅನ್ನೋದು ನೀಟಾಗಿ ಬರುತ್ತೆ, ಸೈಡ್ ಕಟ್ ಅನ್ನೋದು. ನೋಡಿ, ಇವಾಗ ನಾನು 2 ಕಡೆನೂ ಅದೇ ಥರ ಸ್ಟಿಚ್ ಮಾಡಿದ್ದೀನಿ. ಸ್ಟಿಚ್ ಮಾಡಿದ ನಂತರ ಇಲ್ಲಿ ಸೈಡ್ ಕಟ್ ಸ್ವಲ್ಪನ ಕಟ್ ಮಾಡ್ತಾಯಿದ್ದೀನಿ. ಕಟ್ನ ಹೊಲಿಯೋಕ್ಕೋಸ್ಕರ 2 ಕಡೆನೂ ಕಟ್ ಮಾಡ್ತಾಯಿದ್ದೀನಿ. ಇವಾಗ ಸೈಡ್ ಕಟ್ನ ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. 1 ಇಂಚನ್ನ ನಾನು ಕಟ್ಗೋಸ್ಕರ ಬಿಟ್ಟಿರ್ತೀನಲ್ಲ, ಅದನ್ನು ಈ ಥರ ಫೋಲ್ಡ್ ಮಾಡಬೇಕು, ಡಬಲ್ ಫೋಲ್ಡ್. ನಾನು ಇಲ್ಲಿ ತೋರಿಸ್ತೀನಲ್ಲ ಅದೇ ಥರನ ಸ್ಟಿಚ್ ಮಾಡಿ. ಈ ಥರ ಸ್ಟಿಚ್ ಮಾಡಿ ಸೂಜಿನ ಅಲ್ಲೇ ಕೂಡಿಸ್ಬೇಕು. ಸೂಜಿನ ಬಿಟ್ಟು ಈ ಥರ ತಿರುಗಿಸ್ಬೇಕು. ಈ ಕಡೆದು ಕೂಡ ಅದೇ ಥರ ಫೋಲ್ಡ್ ಮಾಡಬೇಕು. 1 ಇಂಚನ್ನ ಬಟ್ಟೆ ಕೆಳಗಡೆ ಫೋಲ್ಡ್ ಆಗದೆ ಇರೋ ಥರ ನೋಡಿ ನೀಟಾಗಿ ಫೋಲ್ಡ್ ಮಾಡಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಇದೇ ಥರ ಸ್ಟಿಚ್ ಮಾಡಿ ನೀಟಾಗಿ ಬರುತ್ತೆ ಸೈಡ್ ಕಟ್ ಅನ್ನೋದು. ಇವಾಗ ಇನ್ನೂ ಒಂದು ಸ್ಟಿಚ್ ಹಾಕಿ ಇದೇ ಥರ ಕರೆಕ್ಟ್ ಮಿಡ್ಲು ಬಂದು ತಿರುಗಿಸ್ಕೊಳ್ಳಿ. ಸೂಜಿನ ಮೇಲಕ್ಕೆ ಎತ್ತಬೇಡಿ. ಇದೇ ಥರ 2 ಕಡೆನೂ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಸೈಡ್ ಕಟ್ ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ. ನಾನಿಲ್ಲಿ 2 ಕಡೆ ಕೂಡ ಸ್ಟಿಚ್ ಮಾಡಿದ್ದೀನಿ, ಈ ಕಡೆ ಮತ್ತು ಈ ಕಡೆನೂ ಸ್ಟಿಚ್ ಮಾಡಿದ್ದೀನಿ. ಇವಾಗ ಕೆಳಗಡೆ ಏನಿರುತ್ತೆ ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಅದನ್ನು ಈ ಥರ ಡಬಲ್ ಫೋಲ್ಡಿಂಗಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಮತ್ತೆ ಅದರ ಪಕ್ಕಕ್ಕೆ ಇನ್ನೊಂದು ಹೊಲಿಗೆನ ಹಾಕ್ತಾಯಿದ್ದೀನಿ. ಇವಾಗ ಅದೇ ಥರ ನಾನು ಇನ್ನೊಂದು ಕಡೆನೂ ಸ್ಟಿಚ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಾರ್ಡ್ರ್ ಬಂದಿದೆ ಅಲ್ವಾ, ಅದಕ್ಕೆ ನಾನು ಲೈನಿಂಗ್ ಫೋಲ್ಡ್ನ ಮುಂಚೆನೇ ಫೋಲ್ಡ್ ಮಾಡಿದ್ದೀನಿ, ಮತ್ತು ಬಾರ್ಡ್ರ್ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ನೋಡಿ, ಸ್ಟಿಚ್ ಮಾಡಿದೆ ಈ ಥರ.